Hello everyone, welcome back Search Creator YouTube channel. Okay, so ಎಲ್ಲ ವಿಡಿಯೋದಲ್ಲಿ ನಾವು ನೋಡ್ತಾ ಬರ್ತಿದ್ದೀವಿ CSE ಸ್ಕೀಮ್ ಮತ್ತೆ ISE ಸ್ಕೀಮ್ ಅಂತ. ಸೊ ಅದೇ ತರ ಈಗ ಒಂದು ಹೊಸ ಬ್ರಾಂಚ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಸೊ ನಿಮ್ಗೆ ಅದು ಗೊತ್ತಿರುತ್ತೆ ತುಂಬಾ ಜನಕ್ಕೆ. ಸೊ ಅದ್ರ ಬಗ್ಗೆ ನಾವು ನೋಟ್ಸ್ ನಾವು ಕೂಡ ಪ್ರೊವೈಡ್ ಮಾಡಿದೀವಿ, ಮತ್ತೆ ಅದಕ್ಕೆ ಬೇಕಾಗಿರೋ ಸ್ಟಡಿ ಮೆಟೀರಿಯಲ್ಸ್, ಏನೇನ್ ನೆಸೆಸರಿ ಟೂಲ್ಸ್ ಇದಾವೆ, ಲ್ಯಾಬ್ ಪ್ರೋಗ್ರಾಮ್ಸ್ ಇದಾವೆ, ಎಲ್ಲ ಕೂಡ ನಾವು ಮಾಡ್ತಾ ಬರ್ತೀವಿ, ನಿಮ್ಗೆ ಗೊತ್ತಿದೆ. ಸೊ ಗೊತ್ತಿಲ್ಲ ಅಂದ್ರೆ ಪ್ಲೀಸ್ ಚೆಕ್ ಮಾಡಿ, ನಮ್ಮ ವೆಬ್ಸೈಟ್ ಅಲ್ಲಿ ಇರುತ್ತೆ. ಓಕೆನಾ. ಸೊ ಈಗ ನಿಮ್ಗೆ 7ನೇ ಸೆಮಿಸ್ಟರ್ಗೆ ಏನು ಕ್ರೈಟೀರಿಯಾಸ್ ಇದೆ, ಮತ್ತೆ ಯಾವ ತರ ನೀವು ಅದನ್ನ ಕ್ಲಿಯರ್ ಮಾಡ್ಕೋಬೇಕು, ನಿಮ್ ಸಬ್ಜೆಕ್ಟ್ 7ನೇ ಸೆಮಿಸ್ಟರ್ ಇರೋ ಸಬ್ಜೆಕ್ಟ್ಸ್ ನ 7ನೇ ಸೆಮಿಸ್ಟರ್ ಅಲ್ಲಿ ನೀವು AIDs ಅಲ್ಲಿ ಬ್ರಾಂಚಸ್ ಸಬ್ಜೆಕ್ಟ್ಸ್ ಇದೆ, ಅವನ್ನ 7ನೇ ಸೆಮಿಸ್ಟರ್ ಆದ್ರೂ ಕ್ಲಿಯರ್ ಮಾಡ್ಕೋಬಹುದು, ಅಥವಾ 8ನೇ ಸೆಮಿಸ್ಟರ್ ಅಲ್ಲಿ 8ನೇ ಸೆಮಿಸ್ಟರ್ ಅಲ್ಲಿ ನೀವು ಕ್ಲಿಯರ್ ಮಾಡ್ಕೋಬಹುದು. ಯಾಕೆ ಅಂದ್ರೆ ಲೈಕ್ ಈಗ ಸ್ವ್ಯಾಪಿಂಗ್ ಸಿಸ್ಟಮ್. ಸೊ ನಿಮ್ಗೆ ಗೊತ್ತಿರುತ್ತೆ 7ನೇ ಸೆಮಿಸ್ಟರ್ ಅಥವಾ ಮತ್ತೆ 8ನೇ ಸೆಮಿಸ್ಟರ್ ಸ್ವ್ಯಾಪಿಂಗ್ ಆಗುತ್ತೆ. ಅಂದ್ರೆ 7ನೇ ಸೆಮಿಸ್ಟರ್ ಅಲ್ಲಿ ನೀವು ಇಂಟರ್ನ್ಶಿಪ್ ಆದ್ರೂ ಮಾಡ್ಕೋಬಹುದು, ಅಥವಾ ಕ್ಲಾಸಸ್ ನ ಅಟೆಂಡ್ ಆದ್ರೂ ಮಾಡಬಹುದು ಅಂತ ಸ್ವ್ಯಾಪ್ ಅಂತ ಮಾಡಿದ್ರೆ 4ನೇ ತಾರೀಕಿಂದ ಅದು ನಿಮ್ಮ ಕಾಲೇಜ್ ಅವರೇ ಸ್ಟಾರ್ಟ್ ಮಾಡ್ತಾರೆ. ಬಟ್ ಅದಕ್ಕಿಂತ ಮುಂಚೆ ನಿಮ್ಮ ಕಾಲೇಜ್ ಕಡೆಯಿಂದ ಏನ್ ಡಿಸಿಷನ್ ತಗೋತಾರೆ HODಗಳು ಅಥವಾ ಟೈಮ್ ಟೇಬಲ್ ಕೋಆರ್ಡಿನೇಟರ್ಸ್, ಅವ್ರು ನಿಮ್ಗೆ ಆ ಟೈಮ್ ಟೇಬಲ್ ನ ಕಳಿಸ್ತಾರೆ. ನಿಮ್ಗೆ ಕ್ಲಾಸಸ್ ಇದೆಯಾ ಇಲ್ವಾ, ಡೈರೆಕ್ಟ್ ಇಂಟರ್ನ್ಶಿಪ್ ಮಾಡ್ಕೋಬೇಕಾ ಅಂತ ನಿಮಗೆ ಕಳಿಸ್ತಾರೆ. ಸೊ ಒಂದ್ ವೇಳೆ ಕ್ಲಾಸಸ್ ಇತ್ತು ಅಂದ್ರೆ ಯಾವ ಸಬ್ಜೆಕ್ಟ್ಸ್ ಇದೆ ಅಂತ ಈಗ ನೋಡ್ತಾ ಹೋಗೋಣ. ಓಕೆನಾ. ಸೊ ನಿಮ್ಗೆ ಪ್ರತಿ ಸಲ ಪ್ರತಿ ಸ್ಕೀಮ್ ಅಲ್ಲೂ ನಿಮ್ಗೆ ನೋಡ್ರ ಪ್ರತಿ ಸ್ಟ್ರೀಮ್ ಅಲ್ಲೂ ಬೇರೆ ಬೇರೆ ಸ್ಟ್ರೀಮ್ ಅಲ್ಲಿ ನೀವು ಕೆಲವೊಂದು ಕಾಮನ್ ಸಬ್ಜೆಕ್ಟ್ಸ್ ಇರ್ತಿದ್ವು. ಲೈಕ್ ಈಗ ಯಾವ ಸಬ್ಜೆಕ್ಟ್ ಅಂದ್ರೆ ಸೊ ಮಿಷಿನ್ ಲರ್ನಿಂಗ್. ನಿಮ್ಗೆ 6th ಸೆಮಿಸ್ಟರ್ ಅಲ್ಲಿ ಮಿಷಿನ್ ಲರ್ನಿಂಗ್ ಕಾಮನ್ ಸಬ್ಜೆಕ್ಟ್ ಇತ್ತು. ISE ಅವ್ರಿಗೂ ಅದೇ ಇತ್ತು, ಮತ್ತೆ CS ಅವ್ರಿಗೂ ಅದೇ ಇತ್ತು, ಮತ್ತೆ ನಿಮ್ಗೂ ಕೂಡ ಅದೇ ಸಬ್ಜೆಕ್ಟ್ ಇತ್ತು. ಬಟ್ ನಿಮ್ಗೆ ಈ ಸಲ ತುಂಬಾ ಡಿಫ್ರೆಂಟ್ ಸಬ್ಜೆಕ್ಟ್, AIDs ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡೇಟಾ ಸೈನ್ಸ್. ಇವ್ರಿಗೆ ಕಾಮನ್ ಸಬ್ಜೆಕ್ಟ್ ಅಂತ ಯಾವ್ದೇ ತರದ ಸಬ್ಜೆಕ್ಟ್ಸ್ ಇಲ್ಲ. ನಿಮ್ಗೆ ಡಿಫ್ರೆಂಟ್ ಸಬ್ಜೆಕ್ಟ್ಸ್ ಇದೆ. ಸೊ ಈಗ ನೋಡ್ತಾ ಹೋಗೋಣ ಏನ್ ಸಬ್ಜೆಕ್ಟ್ ಇದೆ ಅಂತ. ಹೇಪ ಕಾಣಿಸ್ತಿದೆ ಅನ್ಕೋತೀನಿ. ಓಕೆ ನೋಡಿ. ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡೇಟಾ ಸೈನ್ಸ್ ಈ ಸ್ಟ್ರೀಮ್ ಅವ್ರಿಗೆ ಸೊ 2022 ಸ್ಕೀಮ್. ಓಕೆನಾ. ಸೊ ನಿಮ್ಗೆ ಫಸ್ಟ್ ಆಫ್ ಆಲ್ ಲೇಬಲ್ಸ್ ತಿಳ್ಕೊಳ್ಳೋಣ. IPCC ಅಂದ್ರೆ ಏನು, ವಾಟ್ ಈಸ್ ದಿ IPCC ಅಂಡ್ PCC ಅಂಡ್ PEC ಅಂಡ್ OEC. ಐ ಹೋಪ್ ಯು ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಪ್ರಾಜೆಕ್ಟ್ ಅಂದ್ರೆ ಏನಂತ. ಓಕೆನಾ. ಸೊ ಇದು ಮೇಜರ್ ಪ್ರಾಜೆಕ್ಟ್ ನೀವು ಮಾಡ್ಲೇಬೇಕು. ಯಾರೆಲ್ಲ ಇದು ವಿಡಿಯೋದಲ್ಲಿ ಹೇಳ್ತಾ, ನೀವು ಯಾರೆಲ್ಲ ಪ್ರಾಜೆಕ್ಟ್ ನ ನೀವು ಆಲ್ರೆಡಿ phase 1 ರಿಪೋರ್ಟ್ ನ ಕೊಟ್ಟಿರ್ತಾರ, ಆಯ್ತಾ. ಸೊ ನಿಮ್ ಕಾಲೇಜ್ ಗೈಡ್ಗಳಿಗೆ, ನಿಮ್ಮ ಗೈಡ್ಗಳಿಗೆ ಕೊಟ್ಟಿರ್ತಾರ. ಸೊ ಅದಕ್ಕೆ ಕೋಡ್ ನ ಮಾಡೋದು ಗೊತ್ತಾಗ್ತಿಲ್ಲ, ನಿಮ್ಗೆ ಇಂಪ್ಲಿಮೆಂಟೇಷನ್ ಯಾವ ತರ ಮಾಡೋದು ಅಂತ ಗೊತ್ತಾಗ್ತಿಲ್ಲ ಅಂದ್ರೆ, ಸೊ ನೀವು ತಲೆನೇ ಕೆಡಿಸ್ಕೊಳ್ಕೊಬಿಡಿ. ನಮ್ ಟೀಮು ವಿತ್ ಅಫೋರ್ಡಬಲ್ ಕಾಸ್ಟ್ ಅಲ್ಲಿ, ನೀವು ಕೈಗೆಟುಕುವ ಬೆಲೆದಲ್ಲಿ ಸೊ ನಾವು ಪ್ರಾಜೆಕ್ಟ್ ನ ಮಾಡಿ ನಿಮ್ಗೆ ಫುಲ್ ವರ್ಕಿಂಗ್ ಕೋಡ್ ನ ಕಳಿಸ್ತಾ ಇದೀವಿ. ಓಕೆ. ಜಸ್ಟ್ ನೀವು ಮಾಡ್ಬೇಕಾಗಿರೋದು ಇಷ್ಟೇ. ಡಿಸ್ಕ್ರಿಪ್ಷನ್ ಅಲ್ಲಿ ಕಾಣಿಸೋ ನಂಬರ್ಗೆ ನೀವು ಏನ್ ಮಾಡಿ, ಕಾಲ್ ಮಾಡಿ, ಕಾಂಟ್ಯಾಕ್ಟ್ ಮಾಡಿ ವಾಟ್ಸಪ್ ಅಲ್ಲಿ. ನಮ್ಮ ಟೀಮ್ ಅವ್ರ ನಿಮ್ ಜೊತೆ ಮಾತಾಡಿ ಅದೇನ್ ಸಿನಾಪ್ಸಿಸ್ ಇದೆ ಅದನ್ನ ಕಳಿಸ್ಕೊಂಡು ಡಿಸ್ಕಷನ್ ಮಾಡಿ ನಿಮ್ಗೆ ಸೊ ಆ ಪ್ರಾಜೆಕ್ಟ್ ಆಗುತ್ತಾ ಇಲ್ವಾ ಅಂತ ಹೇಳ್ತಾರೆ. ಮತ್ತೆ ಆಲ್ಮೋಸ್ಟ್ ಆಲ್ ಯಾವ್ದೇ ನೀವೇನೇ ಪ್ರಾಜೆಕ್ಟ್ ನ ತಗೊಂಡಿರ್ತಾರೋ ಆ ಪ್ರಾಜೆಕ್ಟ್ ಅಷ್ಟು ಆಗೇ ಆಗುತ್ತೆ. ಓಕೆನಾ. ಸೊ ನೀವು ಏನ್ ChatGPT ಇಂದ ಮಾಡಿರ್ತಾರ, ಬಟ್ ಒಂದ್ ಹೆಸರಿರುತ್ತೆ, ನಿಮ್ ಏನು ರಿಪೋರ್ಟ್ ನ ಕ್ರಿಯೇಟ್ ಮಾಡ್ಕೊಂಡಿರ್ತಾರ, ಏನು ಆಬ್ಜೆಕ್ಟ್ಸ್ ನ ಕ್ರಿಯೇಟ್ ಮಾಡ್ಕೊಂಡಿರ್ತಾರ, ಅದ್ರ ಬೇಸ್ ಮೇಲೆ ಸೊ ನಮ್ಮ ಟೀಮ್ ಅವ್ರ ಪ್ರಾಜೆಕ್ಟ್ ನ ರೆಡಿ ಮಾಡೋದು. ನೀವು ಏನು ಅಲ್ಲಿ ಏನ್ ಡಿಫೈನ್ ಮಾಡಿದ್ರ ಅಷ್ಟನ್ನ ಮಾತ್ರ ಕ್ರೈಟೀರಿಯಾಸ್ ಸ್ಯಾಟಿಸ್ಫೈ ಮಾಡೋದು. ನೀವು ಅದಕ್ಕಿಂತ ಅಡ್ವಾನ್ಸ್ ಆಗಿ ಕಸ್ಟಮ್ ಆಗಿ ನೀವು ಬೇಕು ಅಂದ್ರೆ ಸೊ ಅದಕ್ಕೆ ಏನ್ ಕಾಸ್ಟ್ ಇರುತ್ತೆ ಆ ಕಾಸ್ಟ್ ನ ಚಾರ್ಜ್ ಮಾಡ್ತಾರೆ ನಮ್ಮ ಟೀಮ್. ಓಕೆನಾ. ಸೊ ಈಗ IPCC ಅಂದ್ರೆ ಇಂಟಿಗ್ರೇಟೆಡ್ ಪ್ರೊಫೆಷನಲ್ ಕೋರ್ಸ್ ಅಂತ. ಅಂದ್ರೆ ಸೊ ಏನ್ ಸಬ್ಜೆಕ್ಟ್ ಇದೆ ಅದಕ್ಕೆ ಇಂಟಿಗ್ರೇಟೆಡ್ ಲ್ಯಾಬ್ ಕೂಡ ಇರುತ್ತೆ. ಓಕೆನಾ. ಸೊ IPCC ಅಂದ್ರೆ ಗೊತ್ತಾಯ್ತು ಅನ್ಕೋತೀನಿ. ಮತ್ತೆ PCC ಅಂದ್ರೆ ಪ್ರೊಫೆಷನಲ್ ಕೋರ್ಸ್ ಅಂತ. ಓಕೆನಾ. ಸೊ ನೆಕ್ಸ್ಟ್ PEC ಅಂದ್ರೆ ಪ್ರೊಫೆಷನಲ್ ಎಲೆಕ್ಟಿವ್ ಕೋರ್ಸ್ ಅಂತ. ನೋಡಿ ಇಲ್ಲಿ PEC ಅಂತಿದ್ರಲ್ಲ, ಸೊ ಇದಂದ್ರೆ ಪ್ರೊಫೆಷನಲ್ ಎಲೆಕ್ಟಿವ್ ಕೋರ್ಸ್ ಅಂತ. ಓಕೆನಾ. ಸೊ ನೆಕ್ಸ್ಟ್ OEC ಅಂದ್ರೆ ಓಪನ್ ಎಲೆಕ್ಟಿವ್ ಕೋರ್ಸ್ ಅಂತ. ನೆಕ್ಸ್ಟ್ ಪ್ರಾಜೆಕ್ಟ್ PROJ ಅಂದ್ರೆ ಪ್ರಾಜೆಕ್ಟ್. ಓಕೆನಾ. ಸೊ ಐ ಹೋಪ್ ಯು ಗೊತ್ತಾಯ್ತು ಇಷ್ಟು ಲೇಬಲ್ಸ್ ಏನು ಅಂತ. ನೆಕ್ಸ್ಟ್ ಈಗ ಕೋರ್ಸ್ ಕೋಡ್ ನ ಫಸ್ಟ್ನೇ ಕೋರ್ಸ್ ಕೋಡ್ ಬಂದ್ಬಿಟ್ಟು BAI 701. ಸೊ 701 ಅಂದ್ರೆ ನಿಮ್ಗೆ ಏನಂತ ಗೊತ್ತಾಯ್ತು. ಮತ್ತೆ BAI ಅಂತ ಯಾಕಿದ್ರೆ ಅಂದ್ರೆ ಸೊ ನಿಮ್ದು ಬ್ರಾಂಚ್ ಸಬ್ಜೆಕ್ಟ್, B ಅಂದ್ರೆ ಬ್ಯಾಚುಲರ್ ಅಂತ. ಓಕೆನಾ. ಫಸ್ಟ್ನೇ ಸಬ್ಜೆಕ್ಟ್
ಡೀಪ್ ಲರ್ನಿಂಗ್ ಅಂಡ್ ರೈನ್ಫೋರ್ಸ್ಮೆಂಟ್ ಲರ್ನಿಂಗ್. ಈ ಫಸ್ಟ್ನೇ ಸಬ್ಜೆಕ್ಟ್ ಇದೆ ನಿಮ್ಗೆ ನೋಡಿ. ಸೊ ಕೆಲವೊಂದು ಬ್ರಾಂಚ್ ಅಲ್ಲಿ ಬೇರೆ ಬೇರೆ ಸಬ್ಜೆಕ್ಟ್ ಇರುತ್ತೆ. ನಿಮ್ಗೆ ಫಸ್ಟ್ ನೀವೇನ್ ರಿಲೇಟೆಡ್ ಕೋರ್ಸ್ ಓದಿದ್ದೀರಾ ಅದ್ರ ರಿಲೇಟೆಡ್ ಇಟ್ಟಿದ್ದಾರೆ. ಸೊ ಕೇರ್ಫುಲ್ ಆಗಿ ಓದಿ. ಇಲ್ಲಿ ಏನ್ ನೀವು ಇಂಜಿನಿಯರಿಂಗ್ ಅಲ್ಲಿ ಈಗ 7th ಸೆಮಿಸ್ಟರ್ ಓದ್ತೀರಾ, ಸೊ ಇದೇ ನಿಮ್ಗೆ ಲೈಫ್ ಲಾಂಗ್. ನಿಮ್ಗೆ ನಿಮ್ ಕಾಲೇಜಲ್ಲಿ ಯಾವುದೇ ತರದ ಪ್ಲೇಸ್ಮೆಂಟ್ಗೆ ಕಂಪ್ನಿ ಕರ್ಸಿದ್ರೆ ಪ್ಲೀಸ್ ಅಟೆಂಡ್ ಮಾಡಿ ಆಯ್ತಾ. ಸೊ ಇಲ್ಲಿ ಅಟೆಂಡ್ ಮಾಡದೆ ನೀವೇನಾದ್ರು ನೆಗ್ಲಿಜೆನ್ಸಿ ಮಾಡಿದ್ರೆ ಪ್ಲೇಸ್ಮೆಂಟ್ ಆಪರ್ಚುನಿಟೀಸ್ ನ ಕಳ್ಕೊಂಡ್ರೆ ನೆಕ್ಸ್ಟ್ ನೀವು ತುಂಬಾ ಫೇಸ್ ಮಾಡೋ ಪ್ರಾಬ್ಲಮ್ಸ್ ತುಂಬಾ ಇರುತ್ತೆ. ಅದಕ್ಕೋಸ್ಕರ ಇಲ್ಲಿ ನಿಮ್ ಕಾಲೇಜ್ ಏನಾದ್ರು ಒಂದ್ ವೇಳೆ ಕರ್ಸಿದ್ರೆ, ಕೆಲವೊಂದು ಕಾಲೇಜಲ್ಲಿ ಕರ್ಸಿದ್ರೆ ಅಟೆಂಡ್ ಮಾಡಿ ಆಯ್ತಾ. ಸೊ ಇದಕ್ಕೆ ಇಂಟರ್ನಲ್ಸ್ ಮಾರ್ಕ್ಸ್ ಇದು ಯಾವ್ದೋ ಚೇಂಜ್ ಆಗಲ್ಲ. ಇಂಟರ್ನಲ್ಸ್ ಮಾರ್ಕ್ಸ್ ಎಕ್ಸ್ಟರ್ನಲ್ಸ್ ಮಾರ್ಕ್ಸ್ ಇದು ಯಾವ್ದೇ ಕಾರಣಕ್ಕೂ ಏನ್ ಪ್ರೀವಿಯಸ್ ಸೆಮಿಸ್ಟರ್ ಅಲ್ಲಿ ಇತ್ತು ಅದೇ ತರ ಇರುತ್ತೆ. ಇಂಟರ್ನಲ್ ಮಾರ್ಕ್ಸ್ 50, ಎಕ್ಸ್ಟರ್ನಲ್ ಮಾರ್ಕ್ಸ್ 50. ಸೊ ಇದ್ರ ಬಗ್ಗೆ ನಾನು ಮಾತಾಡಕ್ ಹೋಗಲ್ಲ, ಇದು ಎಲ್ಲಾ ಸೇಮ್ ಇರುತ್ತೆ ಓಕೆನಾ. ಸೊ ಇಲ್ಲಿ ಮಾತ್ರ ಟೋಟಲ್ ಇದಕ್ಕೆ ಈ ಸೆಮಿಸ್ಟರ್ ನಿಮಗೆ 700 ಇರುತ್ತೆ. ಸೊ ಅದಕ್ಕೆ ನೀವು ಎಷ್ಟು ತೆಗಿಬೇಕಂತ ನಿಮಗೆ ಗೊತ್ತಿರುತ್ತೆ ಓಕೆನಾ. ಸೊ ಪ್ರತಿಯೊಂದು ಸಬ್ಜೆಕ್ಟ್ಗೂ ಈಗ ಫಸ್ಟ್ನೇ ಸಬ್ಜೆಕ್ಟ್ಗೆ 4 ಕ್ರೆಡಿಟ್ಸ್ ಇದೆ. ಸೊ ಈ ಕ್ರೆಡಿಟ್ಸ್ ಪಾಸ್ ಆದ್ರೆ ಮಾತ್ರನೇ ಈ ಕ್ರೆಡಿಟ್ಸ್ ಎನೇಬಲ್ ಆಗುತ್ತೆ. ನೀವು ಫೇಲ್ ಆದ್ರೆ CSE ಅವ್ರಿಗೆ ಒಂದು ವಿಡಿಯೋ ಮಾಡಿದೆ ನೋಡಿ. ಸೊ ನಂದು CSE ಸ್ಟ್ರೀಮ್ ನಾನು ಆಲ್ರೆಡಿ ಕಂಪ್ಲೀಟ್ ಮಾಡೋದ್ರಿಂದ ಪಾಸ್ ಆಗಿದ್ರೆ ಮಾತ್ರ ನೀವೇನ್ ಕ್ರೆಡಿಟ್ಸ್ ಇರುತ್ತಲ್ಲ ಆ ಕ್ರೆಡಿಟ್ಸ್ ನ ಕೊಡ್ತಾರೆ. ಇನ್ನು ಯಾರ್ಯಾರು ಮಾರ್ಕ್ಸ್ ಕಾರ್ಡ್ ನೋಡಿಲ್ಲ, ಸೊ CSE ವಿಡಿಯೋ ನಾನು ಡಿಸ್ಕ್ರಿಪ್ಷನ್ ಮಾಡಿದ್ದೀನಿ, ಅದನ್ನು ಕೂಡ ಡಿಸ್ಕ್ರಿಪ್ಷನ್ ಪ್ರೊವೈಡ್ ಮಾಡಿರ್ತೀನಿ, ಪ್ಲೀಸ್ ಚೆಕ್ ಮಾಡಿ. ಸೊ ಅದ್ರಾಗೆ ನಾನು ಎಲ್ಲ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಯಾವ ತರ ನೀವು ಕ್ರೆಡಿಟ್ಸ್ ನ ಗೇನ್ ಮಾಡೋದು ಮತ್ತೆ ಅದರ ಸ್ಕೋರ್ ಮಾಡೋದು ಅಂತ ಎಲ್ಲ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಮಾರ್ಕ್ಸ್ ಕಾರ್ಡ್ ತೋರಿಸಿ. ಸೊ ನೀವು ಅದನ್ನ ವಾಚ್ ಮಾಡಿ ಒಂದ್ಸಲ. ನೆಕ್ಸ್ಟ್ ಎರಡನೇ ಸಬ್ಜೆಕ್ಟ್ ಬಂದ್ಬಿಟ್ಟು BAD 702 ಸ್ಟ್ಯಾಟಿಕಲ್ ಮಿಷಿನ್ ಲರ್ನಿಂಗ್ ಫಾರ್ ಡೇಟಾ ಸೈನ್ಸ್ ಓಕೆನಾ. ಸೊ ಇದು ಕೂಡ ಇನ್ ಡೆಪ್ತ್ ಆಗಿರುತ್ತೆ. ನಿಮ್ಮ ಕೋರ್ಸ್ ಇದನ್ನು ಕೂಡ ಇನ್ ಡೆಪ್ತ್ ಆಗಿ ನೋಡ್ಕೊಳ್ಳಿ. ಇದಕ್ಕೂ ಕೂಡ 50 ಇಂಟರ್ನಲ್ಸ್ 50 ಎಕ್ಸ್ಟರ್ನಲ್ಸ್ ಮತ್ತೆ ಕ್ರೆಡಿಟ್ಸ್ 4 ಕ್ರೆಡಿಟ್ಸ್ ಇರುತ್ತೆ ಓಕೆನಾ. ಸೊ ನಿಮ್ಗೆ ಏನ್ ಕೋರ್ಸ್ ಇರ್ತಾವಲ್ಲ ಅವೆಲ್ಲ 4 ಕ್ರೆಡಿಟ್ಸ್ ಇರುತ್ತೆ. ಪ್ರೊಫೆಷನಲ್ ಕೋರ್ಸ್ ಮತ್ತೆ ಓಪನ್ ಎಲೆಕ್ಟಿವ್ ಮಾತ್ರ ಅದು 3 ಇರುತ್ತೆ. ನೆಕ್ಸ್ಟ್ ಮೂರನೇದು ಪ್ರೊಫೆಷನಲ್ ಎಲೆಕ್ಟಿವ್ ಕೋರ್ಸ್ BAD 703 ಡೇಟಾ ಸೆಕ್ಯೂರಿಟಿ ಅಂಡ್ ಪ್ರೈವೇಸಿ. ಸೊ ಬೇರೆ ಅವ್ರಿಗೆ ಬೇರೆ ತರ ಇದೆ, ಅಂದ್ರೆ ಇನ್ಫಾರ್ಮೇಶನ್ ಸೈನ್ಸ್ ಸೆಕ್ಯೂರಿಟಿ ಮತ್ತೆ ಸೈಬರ್ ಸೆಕ್ಯೂರಿಟಿ ಈ ತರ ಇರುತ್ತೆ. ನಿಮ್ಗೆ ಡೇಟಾ ಸೆಕ್ಯೂರಿಟಿ ನೋಡಿ, ಡೇಟಾ ಸೆಕ್ಯೂರಿಟಿ ಅಂಡ್ ಪ್ರೈವೇಸಿ ಅಂತ ಇಟ್ಟಿದ್ದಾರೆ. ನಿಮ್ಗೆ ಕೋರ್ಸ್ ಇರುತ್ತಲ್ಲ ಅದ್ರ ಬಗ್ಗೆ ಇಲ್ಲಿ ಇಂಡಿಯಾಗಿ ಇಟ್ಟಿದ್ದಾರೆ. ನೆಕ್ಸ್ಟ್ ಇದಕ್ಕೆ ಕೂಡ 50 ಇಂಟರ್ನಲ್ಸ್ 50 ಎಕ್ಸ್ಟರ್ನಲ್ಸ್ ಮತ್ತೆ 4 ಕ್ರೆಡಿಟ್ಸ್ ಇರುತ್ತೆ ಓಕೆನಾ. ಸೊ ಮೂರಕ್ಕೂ ಗೊತ್ತೈತಿ, ಇಷ್ಟು ಮೂರು ಏನು ನಿಮ್ಮ ಕೋರ್ಸ್ ಸಬ್ಜೆಕ್ಟ್ಸ್. ಇದು ನೀವು ಈ ಸಬ್ಜೆಕ್ಟ್ ಡೀಪ್ ಲರ್ನಿಂಗ್ ಮತ್ತೆ ಸ್ಟ್ಯಾಟಿಕಲ್ ಮಿಷಿನ್ ಲರ್ನಿಂಗ್ ಫಾರ್ ಡೇಟಾ ಸೈನ್ಸ್ ಇದೆಯಲ್ಲ, ಇವೆರಡಕ್ಕೂ ಇಂಟಿಗ್ರೇಟೆಡ್ ಲ್ಯಾಬ್ ಇರುತ್ತೆ. ಸೊ ಅದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತಾ ಬರ್ತೀನಿ, ಏನೇನು ಯಾವ ತರ ಲ್ಯಾಬ್ಸ್ ಇದೆ ಮತ್ತೆ ಏನೇನು ಮಾಡೆಲ್ಸ್ ಇದೆ, ಏನೇನು ಚಾಪ್ಟರ್ಸ್ ಇದೆ ಅಂತ ಇನ್ ಡೆಪ್ತ್ ಆಗಿ, ಏನೇನು ಟೆಕ್ಸ್ಟ್ ಬುಕ್ ಕೊಟ್ಟಿದ್ದಾರೆ ಅಂತ ಇನ್ ಡೆಪ್ತ್ ಆಗಿ ಹೇಳ್ತೀನಿ. ಮತ್ತೆ ಅದೇ ತರ ನಾವು ಪ್ರತಿಯೊಂದು ಏನ್ ವಿಡಿಯೋ ಮಾಡಿದ್ವಿ ಅದ್ರ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ವೆಬ್ಸೈಟ್ ಲಿಂಕ್ ಆಗಿರುತ್ತೆ, ನೀವು ಚೆಕ್ ಮಾಡಿ. ನೋಟ್ಸ್ ನಾನು ಪ್ರಿಪೇರ್ ಮಾಡ್ತಾರೆ, ಅದಕ್ಕೋಸ್ಕರ ನೋಟ್ಸ್ ನಾನು ಇಲ್ಲಿ ತೋರಿಸೋದು ಜಸ್ಟ್ ಈ ವಿಡಿಯೋದಲ್ಲಿ ನಿಮ್ಗೆ ಹೆಲ್ಪ್ ಆಗ್ಲಿ ಅಂತ, ಒಂದು ಐಡಿಯಾ ಬರ್ಲಿ, ಏನ್ ಸ್ಕೀಮ್ ಏನ್ ಕೊಟ್ಟಿದ್ರು ಅಂತ ಒಂದು ಐಡಿಯಾ ಬರ್ಲಿ ಅನ್ನೋ ಒಂದು ಕಾರಣದಿಂದ ಈ ವಿಡಿಯೋ ಮಾಡ್ತಾ ಇರೋದು ಓಕೆನಾ. ನೆಕ್ಸ್ಟ್ ಪ್ರೊಫೆಷನಲ್ ಎಲೆಕ್ಟಿವ್ ಕೋರ್ಸ್. ಇದಕ್ಕೆ ಪ್ರೊಫೆಷನಲ್ ಎಲೆಕ್ಟಿವ್ ಕೋರ್ಸ್ಗೆ ಸೊ ನಿಮ್ ಕಾಲೇಜ್ ಅವರು ಈ 4 ಸಬ್ಜೆಕ್ಟ್ ಇದೆ ನೋಡಿ, ಈ 4 ಸಬ್ಜೆಕ್ಟ್ ಇದಾವಲ್ಲ ಈ ಸಬ್ಜೆಕ್ಟ್ ಒಳಗೆ ತಗೋತಾರೆ. ಮೋಸ್ಟ್ ಆಫ್ ದಿ ಕಾಮನ್ ಕಾಲೇಜಸ್ ನಿಮ್ಮ ಕೋರ್ಸ್ನೇ ತಗೋತಾರೆ. ಸೊ ನಮ್ ಪ್ರಕಾರ ಏನ್ ಯಾವ ತರ ತಗೋಬಹುದು ನಿಮ್ಗೆ ಅಂದ್ರೆ ಬಿಸ್ನೆಸ್ ಅನಾಲಿಟಿಕ್ಸ್ ಇದನ್ನಾದ್ರೂ ಒಂದು ತಗೋಬಹುದು, ಅಥವಾ ಡೇಟಾ ಇಂಜಿನಿಯರಿಂಗ್ ಅಂಡ್ ML ಆಪ್ಸ್ ಇದನ್ನಾದ್ರೂ ತಗೋಬಹುದು ಓಕೆನಾ. ಸೊ ಈ ಎರಡರಲ್ಲಿ ನಿಮ್ಗೆ ಒಂದು ಸಬ್ಜೆಕ್ಟ್ ನ ತಗೋತಾರೆ ಪ್ರೊಫೆಷನಲ್ ಎಲೆಕ್ಟಿವ್ ಕೋರ್ಸ್ ಅಲ್ಲಿ. ಸೊ ಮೋಸ್ಟ್ ಆಫ್ ದಿ ಕಾಲೇಜಸ್ ಇವೆರಡನ್ನ ಮಾತ್ರ ಚೂಸ್ ಮಾಡುತ್ತೆ, ಯಾಕಂದ್ರೆ ಸೊ ಎರಡರ ಮೇಲೆ ಜಾಸ್ತಿ ಸ್ಟಡಿ ಮೆಟೀರಿಯಲ್ ನ ಪ್ರೊವೈಡ್ ಮಾಡ್ತಾ ಇರೋದು. ಸೊ ಇವೆರಡರಲ್ಲಿ ಚೂಸ್ ಮಾಡಿ, ಅದಕ್ಕೆ ಕ್ರೆಡಿಟ್ಸ್ ಬಂದ್ಬಿಟ್ಟು 3 ಕ್ರೆಡಿಟ್ಸ್ ಇರುತ್ತೆ. ಸೊ ಪ್ರೊಫೆಷನಲ್ ಎಲೆಕ್ಟಿವ್ ಕೋರ್ಸ್ ಮತ್ತೆ ಓಪನ್ ಎಲೆಕ್ಟಿವ್ ಕೋರ್ಸಸ್ ಎಲ್ಲ 3 ಕ್ರೆಡಿಟ್ಸ್ ಅಷ್ಟೇ. ಸೇಮ್ ಇಂಟರ್ನಲ್ಸ್ 50 ಎಕ್ಸ್ಟರ್ನಲ್ 50. ನೆಕ್ಸ್ಟ್ OEC ಓಪನ್ ಎಲೆಕ್ಟಿವ್ ಕೋಡ್ ಬಂದ್ಬಿಟ್ಟು BAD 755. ಸೊ ಇಲ್ಲಿ ಸಬ್ಜೆಕ್ಟ್ ಕೋಡ್ ಕೊಟ್ಟಿರ್ತಾರೆ, ಬಟ್ ಈ ಸಬ್ಜೆಕ್ಟ್ ಕೋಡ್ ಅಲ್ಲ. ಬಟ್ ನಿಮ್ಗೆ ಓಪನ್ ಎಲೆಕ್ಟಿವ್ ಕೋರ್ಸ್ ಅಂದ್ರೆ ಇಲ್ಲಿ ಏನ್ ಕೊಟ್ಟಿದ್ದಾರೆ ಓಪನ್ ಎಲೆಕ್ಟಿವ್ ಕೋರ್ಸಸ್ ಅಂತ ಕೊಟ್ಬಿಟ್ಟು ಇಂಟ್ರೊಡಕ್ಷನ್ ಟು DBMS, ಇಂಟ್ರೊಡಕ್ಷನ್ ಟು ಆಲ್ಗರಿಥಮ್, ಸಾಫ್ಟ್ವೇರ್ ಇಂಜಿನಿಯರಿಂಗ್ ಅಂತ ಕೊಟ್ಟಿರ್ತಾರೆ. ಇದನ್ನ ಚೂಸ್ ಮಾಡಲ್ಲ ಮೋಸ್ಟ್ ಆಫ್ ದಿ ಕಾಲೇಜಸ್, ಇದನ್ನ ಚೂಸ್ ಮಾಡೋದೇ ಇಲ್ಲ. ಯಾಕೆ ಅಂದ್ರೆ ಸೊ ಅವ್ರಿಗೆ ಓಪನ್ ಎಲೆಕ್ಟಿವ್ ಕೋರ್ಸ್ ಅಲ್ಲಿ ನಿಮ್ ಕಾಲೇಜ್ ಅವ್ರಿಗೆ ಗೈಡ್ ಮಾಡಿರ್ತಾರೆ, ನೀವು EC ಚೂಸ್ ಮಾಡ್ಬೋದು ಅಥವಾ ಮೆಕ್ಯಾನಿಕಲ್ ಯಾವ್ದಾದ್ರು ಒಂದು ಸಬ್ಜೆಕ್ಟ್ ನ ಚೂಸ್ ಮಾಡಿ ನೀವು ಇಲ್ಲಿ ಕೋಚಿಂಗ್ ಮಾಡ್ಬೇಕು ಅಂತ ಹೇಳಿರ್ತಾರೆ. ಅದಕ್ಕೋಸ್ಕರ ಇಲ್ಲಿ ಕೊಟ್ಟಿರೋ ಕೋರ್ಸ್ ನ ತಗೊಳಲ್ಲ. ಅದು ಇವೆರಡು ಈ ಕೋರ್ಸ್ ಮಾತ್ರ ನಿಮ್ ಕಾಲೇಜಲ್ಲಿ ಯಾರು ಟೈಮ್ ಟೇಬಲ್ ನ ಕ್ರಿಯೇಟ್ ಮಾಡ್ತಾರೆ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ, ಅದು ಬಿಟ್ಟು ಬೇರೆ ಯಾರಿಗೂ ಗೊತ್ತಿರಲ್ಲ. ಸೊ ಅಂಟಿಲ್ ಅನ್ಲೆಸ್ ನಿಮ್ಗೆ ಟೈಮ್ ಟೇಬಲ್ ಕೊಡೋವರೆಗೂ ನಿಮ್ಗೂ ಕೂಡ ಗೊತ್ತಿರಲ್ಲ. ಸೊ ಕೇರ್ಫುಲ್ ಆಗಿ ಯಾವ ಸಬ್ಜೆಕ್ಟ್ ಕೊಡ್ತಾರೆ ಅದನ್ನ ಕೇರ್ಫುಲ್ ಆಗಿ ತಗೊಳ್ಳಿ. ಒಂದ್ ವೇಳೆ ಈ 7ನೇ ಸೆಮಿಸ್ಟರ್ ಅಲ್ಲಿ ನೀವು ಯಾವ್ದೇ ತರದ ಏನಾದ್ರು ಒಂದ್ ವೇಳೆ ಕೆಲವೊಬ್ರು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಲೈಕ್ ಯಾವ್ದಾದ್ರೆ ಮ್ಯಾಥಮೆಟಿಕಲ್ ಓರಿಯೆಂಟೆಡ್ ಕೋರ್ಸ್ ತಗೋತಾರೆ. ಸೊ ಕೇರ್ಫುಲ್ ಆಗಿರಿ, ಏನಾದ್ರು ಒಂದು ಆತರ ಒಂದ್ ವೇಳೆ ತಗೊಂಡ್ರೆ ಗ್ರೂಪ್ ಅಲ್ಲಿ ಎನೇಬಲ್ ಇರಿ, ಮೆಸೇಜ್ ಹಾಕಿ.
ಸೊ ನೀವು ಯಾವ ಸಬ್ಜೆಕ್ಟ್ ತಗೋಬೇಕು ಅಂತ ನಾವು ನಿಮ್ಗೆ ಹೇಳ್ತೀವಿ. ಬಟ್ ಒಂದ್ ರೀಸನ್ ಏನು ಅಂದ್ರೆ 7th ಸೆಮಿಸ್ಟರ್ ಯಾವುದೇ ಕಾರಣಕ್ಕೂ ಮ್ಯಾಥಮೆಟಿಕಲ್ ಓರಿಯೆಂಟೆಡ್ ನ ತಗೋಬೇಡಿ. ಸೊ ಇಷ್ಟು ಏನು ಸೆಮಿಸ್ಟರ್ ಇಷ್ಟು ವರ್ಷ ಓದಿದ್ರ, ಸೊ ಯಾರ್ಯಾರು ಬ್ಯಾಕ್ ಇಯರ್ ಕ್ಲಿಯರ್ ಮಾಡ್ಕೊಂಬಿಡಿ. 7ನೇ ಸೆಮಿಸ್ಟರ್ ನೀವು ಮ್ಯಾಥಮೆಟಿಕ್ಸ್ ನ ಓರಿಯೆಂಟೆಡ್ ಏನಾದ್ರು ತಗೊಂಡ್ರೆ ಒಂದ್ ಸಬ್ಜೆಕ್ಟ್ ಇದೆ, ಅದೋ ಒಂದು ಸಬ್ಜೆಕ್ಟ್ ಇದೆ, OC ನ ಯಾವುದೋ ಒಂದು ಸಬ್ಜೆಕ್ಟ್ ಇದೆ. ಸೊ ಅದು ತುಂಬಾ ಕಷ್ಟ, ಮೆಕ್ಯಾನಿಕಲ್ ಬ್ರಾಂಚ್ ಅಲ್ಲಿ ಇದೆ ಅದು. ಆ ಸಬ್ಜೆಕ್ಟ್ ನ ತಗೊಂಡವರು ಇದುವರೆಗೂ ಯಾರು ಕೂಡ ಪಾಸ್ ಆಗಿಲ್ಲ. ಆತರ ಸಬ್ಜೆಕ್ಟ್ ನ ನೀವು ತಗೋಬಿಡಿ. ನಿಮ್ಗೆ ಈಸಿ ಇರೋ ಸಬ್ಜೆಕ್ಟ್ ಲೈಕ್ ಈಗ ಒಂದು ಎನ್ವಿರಾನ್ಮೆಂಟ್, ರಿನ್ಯೂವಬಲ್ ರಿಸೋರ್ಸ್ ಎನರ್ಜಿ, ಈ ತರ ಥಿಯರಿಟಿಕಲ್ ಸಬ್ಜೆಕ್ಟ್ ಏನಿರುತ್ತಲ್ಲ ಅದನ್ನ ಮಾತ್ರ ತಗೊಳ್ಳಿ. ಆಲ್ಮೋಸ್ಟ್ ಆಲ್ ನಿಮ್ಗೆ ಈಸಿ ಅನ್ನೋ ಸಬ್ಜೆಕ್ಟ್ ನೇ ನೀವು ಚೂಸ್ ಮಾಡಿ. ನಿಮ್ಗೆ ಏನಾದ್ರು ಒಂದ್ ನಿಮ್ ಟೈಮ್ ಟೇಬಲ್ ಕೋಆರ್ಡಿನೇಟರ್ ಹಾಕಿದ್ರೆ ನೀವು ಹೇಳ್ಬೋದು ಎಲ್ಲಿವರೆಗೂ ಫಸ್ಟ್ ಇಂಟರ್ನಲ್ಸ್ ಬರುತ್ತಲ್ಲ ಅಲ್ಲೇ ತನಕ, ಫಸ್ಟ್ ಇಂಟರ್ನಲ್ಸ್ ಬರೋ ತನಕ ನೀವು ಸಬ್ಜೆಕ್ಟ್ ನ ಬೇಕಾದ್ರೆ ಯಾವ ಸಬ್ಜೆಕ್ಟ್ ಬೇಕಾದ್ರೂ ನೀವು ಚೇಂಜ್ ಮಾಡಿಸ್ಬೋದು ನಿಮ್ ಕಾಲೇಜಲ್ಲಿ ಟೈಮ್ ಟೇಬಲ್ ಕೋಆರ್ಡಿನೇಟರ್ ಜೊತೆ ಮಾತಾಡಿ. ಅಲ್ಲೇ ತನಕ ನೀವು ಯಾವ್ದೇ ಒಂದ್ ವೇಳೆ ಇಂಟರ್ನಲ್ಸ್ ಆಯ್ತು ನೀವು ಚೇಂಜ್ ಮಾಡಕ್ಕಾಗಲ್ಲ. ಯಾಕಂದ್ರೆ ಇಂಟರ್ನಲ್ಸ್ ಬರ್ದಿರ್ತಾರ, ಆ ಇಂಟರ್ನಲ್ಸ್ ನ ಬೋರ್ಡಿಗೆ ಕಳ್ಸಿರ್ತಾರೆ ಮಾರ್ಕ್ಸ್ ನ. ಸೊ ನೀವು ಯಾವ್ದೇ ಕಾರಣಕ್ಕೂ ಏನು ಮಾಡಿದ್ರು ನೀವು ಚೇಂಜ್ ಮಾಡಕ್ಕಾಗಲ್ಲ. ಅದಕ್ಕೋಸ್ಕರ ಫಸ್ಟ್ ಇಂಟರ್ನಲ್ಸ್ ಆಗೋದ್ರೊಳಗೆ ಏನಾದ್ರು ಸಬ್ಜೆಕ್ಟ್ ನಿಮ್ಗೆ ಇಷ್ಟ ಇಲ್ಲ ಸಬ್ಜೆಕ್ಟ್ ನ ತಗೊಂಡಿದ್ದಾರೆ ಅಂದ್ರೆ ನೀವು ಚೇಂಜ್ ಮಾಡಿಸ್ಬೋದು. ಓಕೆನಾ? ಇದಕ್ಕೂ ಕೂಡ 3 ಕ್ರೆಡಿಟ್ಸ್ ಇರುತ್ತೆ. ಯಾವ್ದೇ ಸಬ್ಜೆಕ್ಟ್ ತಗೊಂಡ್ರು ಅದಕ್ಕೆ 3 ಕ್ರೆಡಿಟ್ಸ್ ಇರುತ್ತೆ. ನೆಕ್ಸ್ಟ್ ಮೇಜರ್ ಪ್ರಾಜೆಕ್ಟ್, ಇವಾಗ ನಾವು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ. ಈ ಮೇಜರ್ ಪ್ರಾಜೆಕ್ಟ್ ಬಂದ್ಬಿಟ್ಟು B8786. ಇದನ್ನ 8ನೇ ಸೆಮಿಸ್ಟರ್ ಆದ್ರೂ ನೀವು ಪ್ರೊವೈಡ್ ಮಾಡ್ಬೇಕು. ಡೆಮೋ ಕೊಟ್ಬಿಟ್ಟು ಅದಕ್ಕೆ ರಿವ್ಯೂ ಇರುತ್ತೆ, ವೀಕ್ಲಿ ರಿವ್ಯೂ, ಅದನ್ನ ಕೊಟ್ಬಿಟ್ಟು ನೀವು ಮಾಡಿದ್ರೆ ಅದಕ್ಕೆ 58 ನೋಡಿ, 100 ಇಂಟರ್ನಲ್ಸ್ 100 ಎಕ್ಸ್ಟರ್ನಲ್ಸ್. ಸೊ ಈ ಇಂಟರ್ನಲ್ಸ್ ಒಳಗೆ ತುಂಬಾ ಜನ ಇನ್ವಾಲ್ವ್ ಆಗ್ತಾರೆ. ಲೈಕ್ ನಿಮ್ಮ ಗೈಡ್ ಇನ್ವಾಲ್ವ್ ಆಗ್ತಾರೆ, ನಿಮ್ಮ HOD ಇನ್ವಾಲ್ವ್ ಆಗ್ತಾರೆ, ನಿಮ್ಮ ಕಾಲೇಜಲ್ಲಿ ಏನೇನ್ ಸ್ಟಾಫ್ಸ್ ಇರೋದು ಅಷ್ಟು ಜನ ಇನ್ವಾಲ್ವ್ ಆಗಿ ನಿಮ್ ಪ್ರಾಜೆಕ್ಟ್ ನ ರಿವ್ಯೂ ಮಾಡ್ತಾರೆ. ಸೊ ಅವ್ರ ಒಪ್ಪಿಗೆ ಮಾತ್ರನೇ ನಿಮ್ಗೆ ಏನು ಮಾರ್ಕ್ಸ್ ಇರುತ್ತಲ್ಲ, ಆ ಮಾರ್ಕ್ಸ್ ನ ಮೇಜರ್ ಪ್ರಾಜೆಕ್ಟ್ ಮಾರ್ಕ್ಸ್ ಇರುತ್ತೆ ಅದನ್ನ ಪ್ರೊವೈಡ್ ಮಾಡ್ತಾರೆ. ಕೆಲವೊಂದ್ರಲ್ಲಿ ಇನ್ನು ಎಕ್ಸ್ಟರ್ನಲ್ಸ್ ಎಕ್ಸಾಮ್ ಅಲ್ಲಿ ಸೊ ಇಲ್ಲೇ ಕೊಟ್ಟಿರ್ತಾರೆ, ನೀವ್ ನೀವೇನ್ ಕೊಡ್ತಿರಲ್ವ, ಯಾವ ತರ ಕಾನ್ಫಿಡೆನ್ಸ್ ಇಂದ ಕೊಡ್ತಿರಲ್ವಾ, ಸೊ 50 ನಿಮ್ಮ ಇಂಟರ್ನಲ್ ಗೈಡ್ ಅಲ್ಲಿ ಇರುತ್ತೆ. ಇನ್ನ 50 ಯಾರು ಕಾಲೇಜ್ ಹೊರಗಡೆ ಕಾಲೇಜಿಂದ ಬಂದು ನಿಮ್ಮ ಪ್ರಾಜೆಕ್ಟ್ ನ ನೋಡ್ತಾರಲ್ಲ ಅವರಲ್ಲಿ ಇರುತ್ತೆ. ನೀವು ಅದಕ್ಕೋಸ್ಕರ ಅವ್ರಿಗೆ ಚೆನ್ನಾಗಿ ತೋರಿಸಿ, ಲಾಸ್ಟ್ ಎಂಡ್ ಆಫ್ ದಿ ಡೇ ಕಾಲೇಜಲ್ಲಿ ನೀವು ಪ್ರಾಜೆಕ್ಟ್ ನ ಚೆನ್ನಾಗಿ ತೋರಿಸಿ. ಸೊ ನೀವ್ ಯಾವ ತರನ ಪ್ರಾಜೆಕ್ಟ್ ನೀವೇ ಓನ್ ಆಗಿ ಮಾಡಿರಿ ಅಥವಾ ಎಲ್ಲಾದ್ರೂ ಹೊರಗಡೆಯಿಂದ ಬೈ ಮಾಡಿಸ್ಕೊಂಡಿರಿ, ನಾವು ಕೂಡ ಮಾಡಿದೀವಿ ಅಂತ ಹೇಳಿದ್ವಿ ಆಯ್ತಾ. ನೀವ್ ಎಲ್ಲೇ ತಗೊಂಡ್ರು ಪ್ರಾಜೆಕ್ಟ್ ನೀವ್ ಏನ್ ಮಾಡ್ಬೇಕು, ಚೆನ್ನಾಗಿ ಕೊಡ್ಬೇಕು, ಕಾನ್ಫಿಡೆನ್ಸ್ ಇಂದ ಕೊಡ್ಬೇಕು. ಸೊ ಈ ಪ್ರಾಜೆಕ್ಟ್ ಸೊಸೈಟಿಗೆ ಏನೋ ಹೆಲ್ಪ್ ಆಗ್ತಿದೆ ಅನ್ನಿಸ್ಬೇಕು ಕೇಳ್ದವ್ರಿಗೆ. ಓಕೆನಾ? ಸೊ ನೀವ್ ಯಾವ ತರ ಪ್ರಾಜೆಕ್ಟ್ ಮಾಡೋದು, ಸೊ ಆಬ್ಜೆಕ್ಟಿವ್ಸ್ ನ ಯಾವ ತರ ಓವರ್ಕಮ್ ಮಾಡೋದು, ಏನಿತ್ತು ಡ್ರಾಬ್ಯಾಕ್ಸ್, ಎಕ್ಸಿಸ್ಟಿಂಗ್ ಸಿಸ್ಟಮ್ ಏನಿತ್ತು, ಮತ್ತೆ ಪ್ರಪೋಸ್ ಸಿಸ್ಟಮ್ ನಾವೇನ್ ಮಾಡಿದ್ವಿ ಅಂತ ಇನ್ ಡೆಪ್ತ್ ನೀವು ಕೊಡಬೇಕು. ಇದನ್ನೆಲ್ಲ ಗೊತ್ತಾಗಿಲ್ಲ ಅಂದ್ರೆ ಪ್ಲೀಸ್ ಕಾಂಟ್ಯಾಕ್ಟ್ ಮಾಡಿ, ನಮ್ಮ ನಂಬರ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀವಿ. ಓಕೆನಾ? ವೆಬ್ಸೈಟ್ ಅಲ್ಲಿ ಕೂಡ ಚೆಕ್ ಮಾಡಿ, ಏನಾದ್ರು ಡೌಟ್ ಇದ್ರೆ ಪ್ಲೀಸ್ ಕಾಲ್ ಮಾಡಿ, ನಾವು ಹೆಲ್ಪ್ ಮಾಡ್ತೀವಿ ವಿತ್ ಅಫೋರ್ಡಬಲ್ ಕಾಸ್ಟ್ ಅಷ್ಟೇ. ಓಕೆನಾ? ಸೊ ನಮ್ಮ ಟೀಮ್ ಅವರು ಈ ತರ ತುಂಬಾ ಪ್ರಾಜೆಕ್ಟ್ 5,000ಕ್ಕಿಂತ ಹೆಚ್ಚು ಪ್ರಾಜೆಕ್ಟ್ ನ ಸ್ಟೂಡೆಂಟ್ ಗೆ ಮಾಡಿ ಕಳ್ಸಿದ್ರೆ. ಓಕೆನಾ? ಸೊ ಇದಕ್ಕೆ ಕ್ರೆಡಿಟ್ಸ್ ಬಂದ್ಬಿಟ್ಟು 6 ಕ್ರೆಡಿಟ್ಸ್ ಇರುತ್ತೆ. ಅದಕ್ಕೋಸ್ಕರ 6 ಕ್ರೆಡಿಟ್ಸ್ ಇರುತ್ತೆ. ಈ ಪ್ರಾಜೆಕ್ಟ್ ಯಾವ್ದೇ ಕಾರಣಕ್ಕೂ ನೀವು ಫೇಲ್ ಆಗಕ್ ಹೋಗ್ಬಿಡಿ, ಮತ್ತೆ ಕಾನ್ಫಿಡೆನ್ಸ್ ಇಂದ ಕೊಡಿ ಸಾಕು. ನೀವು ಏನೇ ಪ್ರಾಜೆಕ್ಟ್ ಮಾಡಿರ್ಲಿ ಕಂಡ್ರೆ ಕಾನ್ಫಿಡೆನ್ಸ್ ಇಂದ ಕೊಟ್ರೆ ಮಾತ್ರ ನಿಮ್ ಪ್ರಾಜೆಕ್ಟ್ ಸಕ್ಸಸ್ಫುಲ್ ಆಗಿ ನಿಂತ್ಕೊಳ್ಳುತ್ತೆ. ಇಲ್ಲ ಅಂದ್ರೆ ಸೊ ಏನೋ ಮಾಡಿದ್ರೆ ಕಾಟಾಚಾರಕ್ಕೆ ಅಂತ ಅಂದ್ಕೊಂಡ್ಬಿಡ್ತಾರೆ. ಅದಕ್ಕೋಸ್ಕರ ನೀವು ಕ್ಲೀನ್ ಆಗಿ ಪ್ರಾಜೆಕ್ಟ್ ನ ಕೊಡಿ. ಮೇಬಿ ಒಂದು ಐಡಿಯಾ ಬಂತು ಅನ್ಕೋತೀನಿ ಈ AIDS ಸ್ಕೀಮ್. ಓಕೆನಾ? ಸೊ ವಿ ವಿಲ್ ಸಿ ಆನ್ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್, ಬೈ ಬಾಯ್.